ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೆಲ್ದಿ ಆಗಿರೋ ಒಂದು ರೆಸಿಪಿ ಮಾಡಿ ತೋರ್ಸದೀನಿ. ಆಳ್ವಿ ಪಾಯಸ ಉತ್ತರ ಕರ್ನಾಟಕ ಕಡೆ ಬಾಣಂತರಿಗಂತೂ ದಿನಾಲೂ ಮಾಡಿ ಕೊಡ್ತಾರು. ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಎಲ್ಲರೂ ಕುಡಿಬಹುದು. ಇದನ್ನ ಕುಡಿಯೋದ್ರಿಂದ ಮಂಡಿ ನೋವು, ಬೆನ್ನು ನೋವು ಅದು ಇರ್ತಾವಲ್ಲ ಅವು ಕಡಿಮೆ ಆಗ್ತಾವು. ಮತ್ ಮಾಡ್ಕೊಳ್ಳೋದು ಇದನ್ನ ಬಹಳ ಸಿಂಪಲ್ ಐತಿ, ಯಾರ್ ಬೇಕಾದ್ರೂ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಆಳ್ವಿ ಪಾಯಸ ಮಾಡಾಕ ನಮಗ ಆಳಿವ್ ಬೇಕು. ಇವ್ ನೋಡ್ರಿ ಈ ತರ ಇರ್ತಾವು. ಉತ್ತರ ಕರ್ನಾಟಕ ಮಂದಿಗೆಲ್ಲ ಆಳಿವ್ ಅಂದ್ರ ಗೊತ್ತಿರ್ತತಿ, ಯಾಕಂದ್ರೆ ಇವತ್ನ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಹಳ ಯೂಸ್ ಮಾಡ್ತಾರು. ಇವತ್ನಿಗ್ ಮೊದಲ್ ನಾವ ನೆನೆ ಹಾಕೋಬೇಕು. ಇಲ್ಲೊಂದ್ ಪಾತ್ರೆ ತಗೊಂಡೇನು, ಇದ್ರಾಗ ಈ ಆಳ್ವಿ ಹಾಕ್ತೇನು. ನಾ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟ ಆಳ್ವಿ ತಗೊಂಡೇನು. ಇದ್ರಾಗ ನೀರ್ ಹಾಕಿ ತೊಳೆದ ಕಸಿಂದ ನೆನೆ ಹಾಕಿ ಬಿಡ್ಬೇಕು. ಇವತ್ನ ಆಳ್ವಿನ ರಾತ್ರಿ ನೆನೆ ಹಾಕೊಂಡ ಮುಂಜಾನೆ ಮಾಡ್ಕೊಂಡ್ರ ಚಲೋ ಇರ್ತತಿ. ನಿಮ್ ಕಡೆ ಟೈಮ್ ಇಲ್ಲ ಅದು ಅಂದ್ರ ನೀವ ಒಂದ್ ಅರ್ಧ ಗಂಟೆ ನೆನೆ ಹಾಕಿ ಮಾಡ್ಕೋಬಹುದು. ಇವತ್ನ ತೊಳೆದ ನೀರ್ ತಕ್ಕೊಂಡೆ ನಾನ ನೀರ್ ಹಾಕಿ ನೆನೆ ಹಾಕಿ ಬಿಡ್ತೇನು. ನಾ ಈಗ ರಾತ್ರಿ ನೆನೆ ಹಾಕದೇನು, ನಾಳೆ ಹರಿವತ್ತ ಪಾಯಸ ಮಾಡಿ ತೋರಿಸ್ತೇನು. ಇದನ್ನ ಮುಚ್ಚಿಡ್ತೇನೆ ನಾನ. ಇವ ರಾತ್ರಿ ಆಳ್ವಿ ನೆನೆ ಹಾಕಿದ್ದಿಲ್ಲ, ಈಗ ನೋಡುನು ಬರ್ರಿ. ಇವತ್ನ ಇದ್ ನೋಡ್ರಿ ನೆನದ ಈ ತರ ಆಗಿರ್ತಾವ ಇವ. ಈಗ ನಾವ ಪಾಯಸ ಮಾಡ್ಕೊಳ್ಳು. ಪಾಯಸ ಮಾಡ್ಕೊಳಕ ಇಲ್ಲೊಂದ್ ಪಾತ್ರೆ ಇಟ್ಕೊಂಡೇನ್ ನಾನ. ಇದ್ರಾಗ ನೀರ್ ಹಾಕೊಳ್ಳು. ಈಗ ನಾ ಇಲ್ಲಿ ಒಂದ್ ಅರ್ಧ ಲೀಟರ್ ಆಗುವಷ್ಟ ನೀರ್ ಹಾಕೊಂಡೇನು. ನೀವು ಆಳ್ವಿ ಎಟ್ ನೆನೆ ಹಾಕಿರ್ತಿರಲ್ಲ ಅದ್ರ ಮ್ಯಾಗ ನೀರ್ ಇಟ್ಕೋಬೇಕು. ಇವ್ ನೀರಿಗೆ ಹೆಸರು ಬರ್ಲಿ ಮುಚ್ಚಿಡ್ತೇನೆ ನಾನ. ನೀರ್ ಹೆಸರು ಇಟ್ಟಿದ್ದುಲ್ಲ, ಇವ ನೀರ್ ಹೆಸರು ಬಂದಾವು. ಈಗ ಆಳ್ವಿ ಹಾಕಿ ತಿರುಗಾಡ್ಕೊಳ್ಳು. ಇದನ್ನ ನಾವ 5 ರಿಂದ 6 ನಿಮಿಷ ಕುದಿಸ್ಕೋಬೇಕು. ಉತ್ತರ ಕರ್ನಾಟಕ ಕಡೆ ಇದನ್ನ ಬಾಣಂತಿಯರಿಗಂತೂ ಡೈಲಿ ಮಾಡಿ ಕೊಡ್ತಾರು. ಇದನ್ನ ಮಾಡಿ ಕುಡಿಯೋದ್ರಿಂದ ಬೆನ್ನು ನೋವ, ಮಂಡಿ ನೋವ ಅದು ಇರ್ತಾವಲ್ಲ ಅದೆಲ್ಲ ಕಡಿಮೆ ಆಗ್ತಾವು. ಇದನ್ನ ನೀವು ವಾರದಾಗ 2 ರಿಂದ 3 ಸಲ ಮಾಡಿ ಕುಡಿಬಹುದು. ದಿನಾಲು ಕುಡಿಯಾಕ ಹೋಗ್ಬೇಡ್ರಿ, ಯಾಕಂದ್ರ ಆಳ್ವಿ ಒಂದ್ ಸ್ವಲ್ಪ ಕಾವ್ ಇರ್ತತಿ. ಅದಕ್ಕಾಗಿ ವಾರದಾಗ 1 ರಿಂದ 3 ಸಲ ಮಾಡಿ ಕುಡಿಬಹುದು. ಈಗ ಥಂಡಿನ ದಿನಕ್ಕ ಒಂದ್ ಸ್ವಲ್ಪ ಇದನ್ನ ಮಾಡಿ ಕುಡಿದ್ರ ಚಲೋ. ಸಣ್ಣ ಮಕ್ಕಳಿಂದ ಹಿಡಿದ ದೊಡ್ಡವ್ರ ತನ ಯಾರ್ ಬೇಕಾದ್ರೂ ಕುಡಿಬಹುದು. ಇದನ್ನ ಆಳ್ವಿದಾಗ ಹೆಲ್ತ್ ಬೆನಿಫಿಟ್ ಬಹಳ ಇರ್ತಾವು. ಆಳ್ವಿದಾಗ ಕ್ಯಾಲ್ಸಿಯಂ, ಪ್ರೋಟೀನ್ ಬಹಳ ಇರ್ತಾವು. ಇದನ್ನ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬಹುದು. ಮತ್ ಮಾಡೋದು ಬಹಳ ಸಿಂಪಲ್ ಐತಿ. ಇದ ಕುದಿಯಾಕ 5 ನಿಮಿಷ ಆತು, ಕುದ್ದೇತಿದೀಗ. ಇಲ್ಲಿ ನಾನು ಒಂದ್ ಚುಟಿಕೆ ಆಗುವಷ್ಟ ಅರಿಶಿನ ಪುಡಿ ಹಾಕದೇನು. ಅರಿಶಿನ ಪುಡಿ ಬೇಡ ಅಂದ್ರ ನೀವು ಬಿಡಬಹುದ್ವಿ. ಒಂದ್ ಅರ್ಧ ಚಮಚ ಆಗುವಷ್ಟ ತುಪ್ಪ. ಇಲ್ಲಿ ನಾನು 1 ಚಮಚ ಆಗುವಷ್ಟ ಬೆಲ್ಲ ಹಾಕದೇನು, ಆರ್ಗ್ಯಾನಿಕ್ ಬೆಲ್ಲ. ಇದನ್ನ ನೀವು ಶುಗರ್ ಪೇಷಂಟ್ ಅದು ಇದ್ದವ್ರಿಗೆ ಮಾಡಿ ಕೊಡಾದಿರಿ ಅಂದ್ರ ಬೆಲ್ಲ ಹಾಕಂಗಿಲ್ದ ಬಿ ಮಾಡಿ ಕುಡಿಬಹುದು. ಇದನ್ನ ನೀವು ಮುಂಜಾನೆ ಖಾಲಿ ಹೊಟ್ಟೆಲಿ ಕುಡಿದ್ರ ಅಂತೂ ಬಹಳ ಚಲೋ. ಬೆಲ್ಲ ಹಾಕಿ 1 ನಿಮಿಷ ಕುದಿಸ್ತಾನ. ಇದನ್ನ ಇದಾಗೈತಿ, ಗ್ಯಾಸ್ ಬಂದ್ ಮಾಡ್ತಾನ ಇದನ್ನ. ಈಗ ಇದನ್ನ ನೀವು ಹಾಗೇನು ಕುಡಿಬಹುದು. ಬೇಕಂದ್ರ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟ ಹಾಲ್ ಬಿ ಮಿಕ್ಸ್ ಮಾಡಬಹುದು. ಇಲ್ಲ ನಾನು ಕಾಶ ಆರ್ಸಿದ ಹಾಲು ಮಿಕ್ಸ್ ಮಾಡದೇನು. ನಿಮಗೆ ಎಷ್ಟ್ ಬೇಕು ನೋಡಿ ಹಾಕೋಬಹುದು. ಇದೀಗ ರೆಡಿ ಆಗೈತಿ, ಸರ್ವ್ ಮಾಡೋನು. ಇದನ್ನ ನಾನು ಬೌಲ್ದಾಗ ತಕೋತಾನು. ನೋಡ್ಬೋದು ನೀವು, ನೋಡಾಕು ಏನ್ ಮಸ್ತಾಗಿ ಖಾನ ಐತಿ. ಮತ್ ಮಾಡೋದು ಬಹಳ ಸಿಂಪಲ್ ಐತಿ, ಯಾರ್ ಬೇಕಾದ್ರೂ ಬಿ ಮಾಡ್ಕೋಬಹುದು. ಇದನ್ನ ಹೆಲ್ತ್ ಬೆನಿಫಿಟ್ಸ್ ಅಂತೂ ಬಹಳ ಅದಾವ ಇದರಿಂದ. ನೋಡಿದ್ರಲ್ಲ ಆಳ್ವಿ ಪಾಯಸ ಹೇಗ್ ಮಾಡ್ಕೊಳ್ಳೋದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದ.